3 coins are tossed once. Find the probability of getting 3 heads, 2 heads, at least 2 heads, at most 2 heads, no heads, 3 tails, exactly 2 tails, so on and so forth. ಸೊ ಮೊದಲೇದಾಗಿ ಒಂದೊಂದಾಗಿ ನೋಡ್ಕೊಂಡು ಅನ್ಕೊಂಡ್ರೆ, ಸೊ ನಂಬರ್ ಆಫ್ ಔಟ್ಕಮ್ಸ್ ಇದನ್ನು ಯಾವತ್ತಿದನ್ನು ನೀವು ಬರ್ಕೊಬೇಕು. ನಂಬರ್ ಆಫ್ ಔಟ್ಕಮ್ಸ್ ಏನೇನು ಬರುತ್ತೆ ಅಲ್ವಾ? ಸೊ 2 to the power of 3 ಅಂತ ಹೇಳಿದ್ರೆ 8. ಸರಿ ತಾನೆ? ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ 2 ಪಾಸಿಬಿಲಿಟಿ ಇದೆ, ಎರಡನೇ ಸತಿ 2 ಪಾಸಿಬಿಲಿಟಿ ಇದೆ, ಮೂರನೇ ಸತಿ 2 ಪಾಸಿಬಿಲಿಟಿ ಇದೆ. ಸೊ 2 × 2 × 2 ಏನಾಗುತ್ತೆ? 6 ಅಲ್ಲ 8. ಸರಿನಾ? ಹಾಂ, ಮೊದಲೇದಾಗೇನು ಪ್ರೊಬ್ಯಾಬಿಲಿಟಿ ಆಫ್ 3 ಹೆಡ್ಸ್, ಸುಲಭವಾದಂಥ ಪ್ರಶ್ನೆ. ಸೊ 1/8. ಮತ್ತು ಮುಂದೆ probability of 2 heads. 1, 2, 3. 3/8. Probability of at least 2 heads. ಹಾಂ, at least ಅಂತ ಹೇಳಿದ್ರೆ ಏನೋ ಅಬ್ಬಬ್ಬ ಅಂತ ಹೇಳಿದ್ರೆ 2 ಇರಲೇಬೇಕು, 2ಕ್ಕಿಂತ ಹೆಚ್ಚಿತ್ತು ಅಂತ ಹೇಳಿದ್ರೆ ಖುಷಿನೇ ಅಂತ ಹೇಳಿತು ಅಂದರೆ 1, 2, 3, 4 ಅಲ್ವಾ? ಸೊ 1/2. 4/8 ಅಂತ ಹೇಳಿದ್ರೆ 1/2. ಡೈರೆಕ್ಟಾಗಿ ಬರೀರಿ, ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಮತ್ತು ಅಟ್ ಮೋಸ್ಟ್ ಅಂತ ಹೇಳಿದ್ರೆ ಅಬ್ಬಬ್ಬ ಅಂತ ಹೇಳಿದ್ರೆ 2 ಅದಕ್ಕಿಂತ ಹೆಚ್ಚಿತ್ತು ಅಂದರೆ ನನಗೆ ತೊಂದರೆ ಆಗುತ್ತೆ, ಕಮ್ಮಿ ಇತ್ತು ಅಂತ ಹೇಳಿದ್ರೆ ಒಳ್ಳೆಯದು. 1-2 ಕೆಟ್ಟೋಗಿರೋ ತೊಂದರೆ ಇಲ್ಲ, ಎಲ್ಲ ಕೆಟ್ಟೋಗಿತ್ತು ಅಂತ ಹೇಳಿದ್ರೆ ಕಷ್ಟ ಅಂತ ಲೆಕ್ಕ. ಇದೊಂಥರ ಕೆಟ್ಟೋದಂಗೆ, ಇದು ಒಂಥರ ಮ್ಯಾಚ್ ವಿನ್ನಿಂಗ್ ಆ್ಯಂಡ್ ದಿಸ್ ಇಸ್ ಮ್ಯಾಚ್ ಲೂಸಿಂಗ್, ಈ ರೀತಿಲಿ ಯೋಚನೆ ಮಾಡ್ಬೋದು ನೀವು. ಸೊ ಅಟ್ ಮೋಸ್ಟ್ 2 ಹೆಡ್ಸ್ ಅಂತ ಹೇಳ್ತು ಅಂದರೆ ಹೆಡ್ ಬಿಟ್ಟು ಇನ್ನು ಮಿಕ್ಕಿದೆಲ್ಲ. ಟೇಲಲ್ಲಿ ಹೆಡ್ಡೇ ಇಲ್ಲ, ಒಳ್ಳೆಯದು ಅಂತ ಹೇಳಿದ್ರೆ 7/8. 5ನೇ ಪ್ರಶ್ನೆ, ನೋ ಹೆಡ್ಸ್. 1/8. 6ನೇ ಪ್ರಶ್ನೆ, ನೋ ಟೇಲ್ಸ್. ಹಾಂ, ನೋ ಟೇಲ್ಸ್ ಅಂತ ಹೇಳಿದ್ರೆ ಅದು ಕೂಡ 1/8. ಏನಕ್ಕಂದರೆ ಬರೀ ಹೆಡ್ಡಲ್ಲಿ ಯಾವ ಟೇಲ್ ಕೂಡ ಬರೋಲ್ಲ. ಎಕ್ಸಾಕ್ಟ್ಲಿ 2 ಟೇಲ್ಸ್. ಎಕ್ಸಾಕ್ಟ್ಲಿ 2 ಟೇಲ್ಸ್. 2 ಟೇಲ್ಸ್ 3 3/8. ನೋ ಟೇಲ್ಸ್, ಟೇಲೇ ಬರ್ಕೊಡ್ದು. ಯಾವಾಗ ಸಾಧ್ಯ ಅದು? (1/8). ಅಟ್ ಮೋಸ್ಟ್ 2 ಟೇಲ್ಸ್. ಅಟ್ ಮೋಸ್ಟ್ ಅಂತ ಹೇಳಿದ್ರೆ ಏನೋ ಜಾಸ್ತಿ ಅಂದರೆ ಅಟ್ ಮೋಸ್ಟ್ 2 ಟೇಲ್ಸ್. 2 ಇರಿದ್ರೆ ತೊಂದರೆ ಇಲ್ಲ, ಬಟ್ ಹೆಚ್ಚಿತ್ತು ಅಂದರೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕಿಂತ ಕಮ್ಮಿ ಇರಬೇಕು ಅಲ್ವಾ? ಅಂತ ಹೇಳಿದ್ರೆ ಟೇಲ್ ಬಿಟ್ಟು ಮಿಕ್ಕಿದೆಲ್ಲ. ಸೊ ದಟ್ ಈಸ್ 7/8. ಸರಿನಾ? ಸೊ ಇದೆ ನಿಮ್ಮ ಉತ್ತರ. ಹುಡುಗರ, ಈ ಅಟ್ಲೀಸ್ಟು ಅಟ್ ಮೋಸ್ಟ್ ಇವೆರಡು ಜ್ಞಾಪಕ ಇಟ್ಕೊಬೇಕು. ಅದರಲ್ಲೇ ತುಂಬ ಜನ ತಪ್ಪು ಮಾಡೋದು.